ನಾನು ಆವಾಗವಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಕೊರೋನಾ ಕಾರಣಕ್ಕಾಗಿ ನಮ್ಮ ಜೀವನದ ಮೇಲೆ, ಅದರಲ್ಲೂ ಆರ್ಥಿಕತೆಯ ಮೇಲೆ ಏನೂ ಪರಿಣಾಮ ಆಗಿಲ್ಲ ಅಂತ ಹೇಳುವಂಥವರ ಸಂಖ್ಯೆ ಒಂದು 5-6% ಇರಬಹುದು. ಯಾರ್ಯಾರಿಗೆ ತೊಂದರೆ ಆಗಿದೆಯೋ, ಅದರಲ್ಲೂ ವಿಶೇಷವಾಗಿ ಆವತ್ತಿನ ದುಡಿಮೆ ಮಾಡ್ಕೊಂಡು ಆವತ್ತು ತಿನ್ನೋರಿಗೆ ತೊಂದರೆ ಆಗಿದೆಯೋ ಅಂಥವರ ಸಹಾಯಕ್ಕೆ ಸಂಘ ಸಂಸ್ಥೆಗಳಿವೆ. ಸರ್ಕಾರ ಸಣ್ಣ ಪುಟ್ಟದು ಪ್ಯಾಕೇಜ್ ಘೋಷಣೆ ಮಾಡಿದೆ. ಕಷ್ಟಪಟ್ಕೊಂಡು ಹೆಂಗೋ ಜೀವನ ನಡೀತಾ ಇದೆ. ಆದರೆ ಒಂದು ವರ್ಗದ ಗೋಳನ್ನು ಕೇಳೋರು ಮಾತ್ರ ಯಾರೂ ಇರಲಿಲ್ಲ. ಅವರು ಖಾಸಗಿ ಶಾಲೆ ಶಿಕ್ಷಕರು. ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಬರ್ತಾ ಇದ್ದ ಹಾಗೆ ಸಂಬಳ ಏನೋ ಬರ್ತಾ ಇದೆ. ಆದರೆ ಖಾಸಗಿ ಶಾಲೆಗಳ ಶಿಕ್ಷಕರು ಒಂದು ಕಡೆ ಕೆಲಸನೂ ಇಲ್ಲ, ಇನ್ನೊಂದು ಕಡೆ ಸರಿಯಾದ ಸಂಬಳ ಇಲ್ಲ. 100ಕ್ಕೆ 10 ಖಾಸಗಿ ಶಾಲೆಗಳವರು ಮುಂಚೆ ಕೊಡ್ತಾ ಇದ್ದಷ್ಟೇ ಸಂಬಳ ಕೊಡ್ತಿರಬಹುದು ಅಷ್ಟೇ. ಇನ್ನು 90% ಖಾಸಗಿ ಶಾಲೆಗಳ ಶಿಕ್ಷಕರು ಒಂದೋ ಸಂಬಳ ಕಟ್ಟಾಗಿದೆ ಅಥವಾ ಪೂರ್ತಿ ಸಂಬಳನೇ ನಿಂತೋಗಿದೆ. ಇಂಥ ಕಷ್ಟದಲ್ಲಿರುವ ಸುಮಾರು 22,000 ಖಾಸಗಿ ಶಾಲೆಗಳ ಶಿಕ್ಷಕರ ನೆರವಿಗೆ ಯುವ ಬ್ರಿಗೇಡ್ ಬರ್ತಾ ಇದೆ. ಚಕ್ರವರ್ತಿ ಸೂಲಿಬೆಲೆಯವರ ನೇತೃತ್ವದ ಯುವ ಬ್ರಿಗೇಡ್ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಫುಡ್ ಕಿಟ್ ತಲುಪಿಸುವ ಕೆಲಸಕ್ಕೆ ಮುಂದಾಗಿದೆ. ಹುಬ್ಬಳ್ಳಿಯ ಕನಕದಾಸ ಶಿಕ್ಷಣ ಸಂಸ್ಥೆಯ ಹಾಲ್ನಲ್ಲಿ ಆಹಾರದ ಕಿಟ್ಗಳ ತಯಾರಾಗ್ತಾ ಇವೆ. ಯುವ ಬ್ರಿಗೇಡ್ನ ಹೆಚ್ಚು ಕಡಿಮೆ 50 ಜನ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. 8,000 ಫುಡ್ ಕಿಟ್ಗಳು ಈಗಾಗಲೇ ರೆಡಿ ಆಗಿದೆ. ರಾಜ್ಯದ ಪ್ರತಿ ಜಿಲ್ಲೆಯ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಇದನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ ಯುವ ಬ್ರಿಗೇಡ್. ಉತ್ತರ ಕರ್ನಾಟಕದ ಭಾಗದ ಶಿಕ್ಷಕರಿಗೆ ಕೊಡೋದಕ್ಕೆ ಅಂತ 50 ಟನ್ ಅಕ್ಕಿ, 10 ಟನ್ ತೊಗರಿಬೇಳೆ, 10 ಟನ್ ರವೆ, 10 ಟನ್ ಸಕ್ಕರೆ, 10 ಟನ್ ಗೋಧಿ ಹಿಟ್ಟು ಮತ್ತು 500 ಬಾಕ್ಸ್ ಅಡುಗೆ ಎಣ್ಣೆನ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಒಂದೊಂದು ಕಿಟ್ನಲ್ಲಿ 10 ಕೆಜಿ ಅಕ್ಕಿ, 2 ಕೆಜಿ ಬೇಳೆ, 2 ಕೆಜಿ ಸಕ್ಕರೆ, 2 ಕೆಜಿ ಗೋಧಿ ಹಿಟ್ಟು ಜೊತೆಗೆ ಅಡುಗೆ ಎಣ್ಣೆ ಇಷ್ಟನ್ನು ಕೊಡ್ತಾ ಇದೆ ಯುವ ಬ್ರಿಗೇಡ್. ಯುವ ಬ್ರಿಗೇಡ್ನ ಕಾರ್ಯಕರ್ತರು ಹುಬ್ಬಳ್ಳಿಯನ್ನು ಕೇಂದ್ರವಾಗಿಟ್ಕೊಂಡು ಫುಡ್ ಕಿಟ್ ತಯಾರು ಮಾಡ್ತಾ ಇದ್ದಾರೆ. ಇದು ಖಾಸಗಿ ಶಾಲೆಗಳ ಶಿಕ್ಷಕರಿಗೆ. ಇಡೀ ಈ ಯೋಜನೆಗೆ ಗುರು ಗೌರವ ಅಂತ ಹೆಸರಿಟ್ಟಿದ್ದಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಕ್ರವರ್ತಿ ಅವರೇ. ನಮಸ್ತೆ ಅಜಿತ್. ಬಹಳ ಬೇಜಾರಿತ್ತು. ಎಲ್ಲ ವರ್ಗದ ಬಗ್ಗೆ ಉಳಿದವರೆಲ್ಲ ಮಾತಾಡ್ತಿದ್ದಾರೆ, ಕಾಳಜಿಯಿಂದ ಮಾತಾಡ್ತಿದ್ದಾರೆ. ಸರ್ಕಾರ ಕಡಿಮೆನೋ ಜಾಸ್ತಿನೋ ಏನೋ ಒಂದಷ್ಟು ಪರಿಹಾರ ಅಂತ ಕೊಡ್ತಾ ಇದೆ. ಆದರೆ ಖಾಸಗಿ ಶಾಲೆಗಳ ಶಿಕ್ಷಕರ ಗೋಳನ್ನು ಕೇಳೋರೇ ಇಲ್ಲ ಅಂತ. ಕೆಲವೊಂದು ಕಡೆ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ರಸ್ತೆ ಬದಿಯಲ್ಲಿ ಬೋಂಡಾ ಬಜ್ಜಿ ಮಾರ್ಕೊಂಡು ಜೀವನವನ್ನು ನಡೆಸೋ ಪರಿಸ್ಥಿತಿ. ಲಾಕ್ಡೌನ್ನಿಂದ ಅದು ಆಗ್ತಾ ಇಲ್ಲ. ನಾನು ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುವ ಸಾವಿರಾರು ಶಿಕ್ಷಕರ ಪರವಾಗಿ ಮೊದಲೊಂದು ಧನ್ಯವಾದ ಅರ್ಪಿಸ್ತೀನಿ. ಹೆಂಗೆ ಬಂತು ಈ ಥಾಟು? ಹೆಂಗೆ ಶುರು ಮಾಡ್ಕೊಂಡ್ರಿ ಇದನ್ನ? ಧನ್ಯವಾದ. ಅವರು ಕೇಳಲಿಕ್ಕೆ ಸಿದ್ಧವಾಗ್ತಾರೆ, ಕೇಳ್ತಾರೆ, ಪರವಾಗಿಲ್ಲ. ಆದ್ರೆ ಈ ಮಿಡ್ಲ್ ಕ್ಲಾಸ್ ಅಂಡ್ ಆ ರೇಂಜಿನ ಜನ ಇದ್ದಾರಲ್ಲ, ಅವ್ರು ಹೇಗಿದ್ದಾರೆ ಅಂತಂದ್ರೆ ಕೇಳಲಿಕ್ಕೆ ಮುಜುಗರ, ಆದ್ರೆ ಮನೆಯಲ್ಲಿ ಖಂಡಿತವಾಗಿ ಅವ್ರ ಹತ್ರ ಇಲ್ಲ. ಅದರಲ್ಲಿ ಈ ಖಾಸಗಿ ಶಾಲಾ ಶಿಕ್ಷಕರು ಅವ್ರು ಹೇಗಿರ್ತಾರೆ ಊರ್ನಲ್ಲೆಲ್ಲ ಅಂತಂದ್ರೆ, ಶಿಕ್ಷಕರು ಅನ್ನುವಂತ ಆ ಗೌರವವನ್ನು ಉತ್ಪಾದಿಸ್ಬಿಟ್ಟಿರ್ತಾರೆ. ಈಗ ಯಾರಿಗೂ ನನಗೆ ಕೊಡಿ ಅಂತ ಕೇಳುವ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರಲ್ಲಿ ನನ್ನ ಮಿತ್ರರ ಮಗಳೊಬ್ಬಳು ಏನ್ ಶಾಲೆಗೆ ಹೋಗ್ತಿದ್ಲೋ, ಆ ಶಾಲೆಯ ಟೀಚರು ನನ್ನ ಮಿತ್ರರನ್ನ ಕೇಳ್ಕೊಂಡಿದ್ದಾರೆ, ನನಗೆ ಬಹಳ ಕಷ್ಟ ಆಗ್ತಿದೆ, ದಯವಿಟ್ಟು ಏನಾದ್ರು ಕೊಡ್ಬೋದಾ ಅಂತ. ಅಲ್ಲಿಂದ ಈ ಐಡಿಯಾ ಟ್ರಿಗರ್ ಆಯ್ತು. ಅವ್ರು ಈ ಐಡಿಯಾ ಶೇರ್ ಬಂದಾಗ ನಮ್ಗೆ ಅನ್ನಿಸ್ತು, ಇಡೀ ರಾಜ್ಯದಲ್ಲಿ ಈ ತರ ಎಷ್ಟು ಜನ ಇರ್ಬೋದು ಅಂತ. ನಾವು 200 ಕಿಟ್ ಅನ್ನ ಮಾಡಿ ಬೆಂಗಳೂರಿಗೆ ಹಂಚಿ ಇದನ್ನ ರಾಜ್ಯದಲ್ಲಿ ಯಾರಾದ್ರೂ ಆಸಕ್ತರು ಕೇಳ್ಕೊಳ್ಳಿ ಅಂತ ಹೇಳಿದ್ರೆ, ಅಜಿತ್ ಬಿಲೀವ್ ಮಾಡಲ್ಲ, ಕನಿಷ್ಠ ಪಕ್ಷ ಇದುವರೆಗೂ 7,000 ಕರೆಗಳನ್ನ ರಿಸೀವ್ ಮಾಡಿದ್ದೀವಿ. ನೀವು ಆ ಕರೆಗಳಲ್ಲಿ 10% ಕರೆಗಳು ಫೇಕ್ ಇರ್ಬೋದು ಅಂತ ಅನ್ಕೊಂಡ್ರೂ ಕೂಡ ಹೆಚ್ಚು ಕಡಿಮೆ 6,000 ಕರೆಗಳು ನಮ್ಗೆ ಜಿನೈನ್ ಕರೆಗಳಿವೆ. ಆ ಕರೆಗಳು ಹೇಗಿವೆ ಅಂತಂದ್ರೆ, ಸರ್ ನಿಜವಾಗ್ಲೂ ಕೇಳಲಿಕ್ಕೆ ಆಗ್ತಾ ಇಲ್ಲ, ಅದೇ ತುಂಬಾ ಕಷ್ಟ ಸಿಕ್ಕಾಕೊಂಡಿದ್ದೀವಿ, ದಯವಿಟ್ಟು ನಮ್ಮನ್ನು ಕನ್ಸಿಡರ್ ಮಾಡಿ ಅಂತಾನೋ, ಕೆಲವರು ನಾನು ಮತ್ತು ನನ್ನ 2 ಶಿಕ್ಷಕರು ನನ್ನ ಸ್ಕೂಲ್ ನಲ್ಲಿ ಕಷ್ಟದಲ್ಲಿದ್ದೀವಿ ಅಂತ ಹೇಳಿನೋ, ಕೆಲವು ಸಲ ಮ್ಯಾನೇಜ್ಮೆಂಟ್ ನವರೇ ನಾವು ಕಳೆದ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ದಯಮಾಡಿ ಕಿಟ್ ನಮ್ಮ ಸ್ಕೂಲ್ ನ ಇಷ್ಟು ಟೀಚರ್ಸ್ ಗಳಿಗೆ ಕೊಡಿ ಅಂತಾನೋ, ಈ ತರ ಎಲ್ಲ ಕಾಲ್ ಮಾಡಿದ್ದಾರೆ. ಕೆಲವು ಕಾಲ್ಸ್ ಅಂತೂ ಹೇಗಿತ್ತು ಅಂತಂದ್ರೆ ಅಜಿತ್, ನಿಜವಾಗ್ಲೂ ಬಹಳ ಸಂಕಟ ತರುವಂತದ್ದು. ಎಂತದ್ದು ಅಂತಂದ್ರೆ, ಅವ್ರು ಕೇಳ್ತಾರೆ, ನಮ್ಗೆ ಹೀಗೆ ಕಿಟ್ ತಗೊಳ್ಳಿಕ್ ಬಹಳ ಮುಷ್ಕರ ಆಗುತ್ತೆ ಸರ್, ಏನಾದ್ರೂ ಒಂದ್ ಸಣ್ಣ ಕೆಲಸ ಕೊಡಿ ನಿಮ್ದು, ಅದನ್ನ ಮಾಡಿ ಕಿಟ್ ತಗೊಳ್ತೀವಿ ನಿಮ್ಮ ಹತ್ರ ಅಂತ ಹೇಳುವಾಗ ಬಹಳ ಸಂಕಟ ಅನ್ಸುತ್ತೆ. ನನ್ಗನ್ಸುತ್ತೆ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ವಿ ಅವ್ರನ್ನ ಇಷ್ಟು ದಿನಗಳ ಕಾಲ. ಆ ಒಂದು ವರ್ಗ ಇದೆ ಸೈಲೆಂಟ್ ಆಗಿ ಅನುಭವಿಸ್ಕೊಂಡಿತ್ತಲ್ಲ, ಅವ್ರುಗಳು ಇವತ್ತು ಅದನ್ನ ಹೇಳ್ಕೊಳ್ತಿದ್ದಾರೆ ನಮ್ಮ ಹತ್ರ. ಹಾಗೊಂದು ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೀವಿ ಅಂತ ನನ್ಗನ್ಸುತ್ತೆ. ಬಟ್ ಅವರುಗಳಿಗೋಸ್ಕರ ಮಾತನಾಡುವಂತ, ಅವರುಗಳಿಗೋಸ್ಕರ ಏನಾದ್ರು ಮಾಡುವಂತ ಅವಕಾಶ ನಮ್ಗೆ ಒದಗಿ ಬಂದಿದೆ ಅಂತ ನಾವು ಅನ್ಕೋತೀವಿ. ಅಜಿತ್, 22,000 ಕಿಟ್ ಕೊಡಬೇಕು ಅನ್ಕೊಂಡಿದ್ದೀರಿ. ನನ್ನ ಪ್ರಕಾರ
ಅತಿ ದೊಡ್ಡ ನಾನ್ ಗವರ್ನಮೆಂಟ್ ಇನಿಷಿಯೇಟಿವ್ ಇದು ನನ್ನ ಪ್ರಕಾರ. ಈ ಮೊದಲನೇ ಅಲೆ ಬಂದಾಗ ಏನು ಲಾಕ್ಡೌನ್ ಆಗಿತ್ತು ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಒಂದಷ್ಟು ಕಿಟ್ ಕೊಡ್ತು, ಆ ಸಂಖ್ಯೆ ಜಾಸ್ತಿ ಇರಬಹುದು. 22,000 ಕಿಟ್ಗಳನ್ನು ರೆಡಿ ಮಾಡಿ ಕೊಡೋದಕ್ಕೆ ಹೊರಟಂಥ ಇನ್ನೊಂದು ಆರ್ಗನೈಸೇಷನ್ ಬಗ್ಗೆ ನಾನು ಕೇಳಿಲ್ಲ. ಇದು ನಿಜಕ್ಕೂ ಚಾಲೆಂಜ್. ನೀವು ಹೇಳಿದಂತೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡ್ಕೊಂಡಿದೀವಿ. ನಮ್ ಬಂದಂತ ಕಾಲ್ಸ್ಗಳ ಆಧಾರದ ಮೇಲೆ, ಪ್ರಯಾರಿಟಿ ಆಧಾರದ ಮೇಲೆ ಶುರು ಮಾಡ್ಕೊಂಡಿದ್ದೀವಿ. ತುಂಬಾ ಕಷ್ಟ ಇರೋರು ಯಾರಿದ್ದಾನೋ ಅವ್ರಿಗೆ ಮೊದಲನೇ ಹಂತದಲ್ಲಿ ಈಗ ನಾವು ಕೊಡ್ತಿದ್ದೀವಿ. ಒಟ್ಟು 8,000 ಕಿಟ್ಗಳು ಈಗ ರೆಡಿ ಆಗಿವೆ. ನಮ್ಗೆ 5,000 ಕಿಟ್ ನಾವು ಹುಬ್ಬಳ್ಳಿಯ ಕನಕದಾಸ ಕಾಲೇಜ್ನಲ್ಲಿ ನೀವು ಹೇಳಿದಂತೆ ಮಾಡಿದೀವಿ. ಬೆಂಗಳೂರಿನಲ್ಲಿ BNM ಇನ್ಸ್ಟಿಟ್ಯೂಷನ್ ನಲ್ಲಿ ನಾವು ಅಲ್ಲಿ ಕುಳಿತುಕೊಂಡು ಎಲ್ಲೊಂದು 1,000 ಕಿಟ್ಗಳನ್ನ ರೆಡಿ ಮಾಡ್ತಿದ್ದೀವಿ. ಕೆಲವು ಸ್ವಯಂ ಸೇವಾ ಕಿಟ್ಗಳನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಿದ್ದಾರೆ. ಡೆಫಿನೆಟ್ಲಿ ನಮ್ಮ ಶಕ್ತಿ ಹೀಗೆ ಇರ್ಲಿ ಅಂತ ಸಮಾಜದ ಎಲ್ಲ ವರ್ಗದ ಜನ, ತುಂಬಾ ದೊಡ್ಡವರು ಯಾರು ಏನ್ ಬೇಕು ಅಂತ ಕೇಳಿದಾರೋ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಾವು ಹೋಗಿ ಇದರ ಕಾಸ್ಟ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದಾಗ ಮಾಡಿದ್ದಾರೆ. ಒಟ್ಟಾರೆ ಎಲ್ರಿಗೂ ಕೂಡ ಈ ಒಂದು ವರ್ಗವನ್ನ ನಾವು ಟಚ್ ಮಾಡಿದಕ್ಕೆ ಬಹಳ ಸಂತೋಷ ಇದೆ. ನಾವು ಕೂಡ ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತಿದೀವಿ ಅಜಿತ್. ಎಲ್ಲ ಶಕ್ತಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಅಷ್ಟನ್ನು ರೀಚ್ ಮಾಡುವಂತ ವಿಶ್ವಾಸ ಅಂತೂ ಖಂಡಿತವಾಗಿಯೂ ಇದೆ. ಗುರಿ ತುಂಬಾ ದೊಡ್ಡದಿದೆ. ಆದ್ರೆ 8,000 ಕಿಟ್ಗಳನ್ನು ಈಗಾಗಲೇ ರೆಡಿ ಮಾಡಿದ್ದೀರಿ ಅಂದ್ರೆ ನಾಟ್ ಅ ಸ್ಮಾಲ್ ಥಿಂಗ್. ನಿಜವಾಗ್ಲೂ ನಮ್ಗೆ ಇಲ್ಲಿ ಕೆಲಸ ಮಾಡುವಾಗ ಅನಿಸ್ತಿದೆ, ಒಂದು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಾವೇನಾದ್ರೂ ಉಳಿಸಿದೀವಿ ಅಂತಂದ್ರೆ ಅದು ಲೇಬರ್ ಕಾಸ್ಟ್. ಹೆಚ್ಚು ಕಡಿಮೆ ಲೇಬರ್ ಕಾಸ್ಟ್ ನಮ್ದು 0 ಅಂತಾನೆ ಹೇಳ್ಬೋದು. ನಾವ್ ಎಲ್ಲ ಕಡೆ ಕಾರ್ಯಕರ್ತರೇ ಅದನ್ನ ಪ್ಯಾಕೆಟ್ ಮಾಡೋದ್ರಿಂದ ಹಿಡಿದು ಕೊನೆಗೆ ಗಾಡಿಗೆ ಲೋಡ್ ಮಾಡುವವರೆಗೂ ಎಲ್ಲ ಕೆಲಸವನ್ನ ನಾವೇ ಮಾಡೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ 1 ಲಕ್ಷಾಂತರ ರೂಪಾಯಿ ಈ ದಿಕ್ಕಲ್ಲಂತೂ ಖಂಡಿತವಾಗಿಯೂ ನಾವು ಉಳಿಸ್ತಾ ಇದ್ದೀವಿ. ಆ ಮೂಲಕ ನಾವೇನದನ್ನ ನಾವು ಎಫರ್ಟ್ ಹಾಕ್ತಿದೀವಿ ಅದು ನಮ್ಗೆ ತುಂಬಾ ಇದು ಕೊಡ್ತಿದೆ. ಆದ್ರೆ ಸತ್ಯ ಹೇಳ್ಬೇಕು ಅಂತಂದ್ರೆ ಸವಾಲು ಸುಲಭ ಇಲ್ಲ. ಹೇಳಿದಂತೆ ಕಳೆದ 3 ದಿನಗಳಿಂದ ನಾವು ಹೆಚ್ಚು ಕಡಿಮೆ ಬೆಳಿಗ್ಗೆ 7 ಗಂಟೆ ಕೆಲಸ ಶುರು ಮಾಡಿದ್ರೆ ಇನ್ನೂ ಕೂಡ ಯಾರು ಹೋಗ್ಲಿಲ್ಲ. ಈಗ ಬಳ್ಳಾರಿಗೆ ಮೊದಲನೇ ಕನ್ಸೈನ್ಮೆಂಟ್ ನಾವು ಕಳಿಸ್ತಾ ಇದೀವಿ. 1,500 ಕಿಟ್ಗಳನ್ನ ಬಳ್ಳಾರಿ ಮತ್ತು ರಾಯಚೂರು. ನಾನು ಇಲ್ಲಿ ನೋಟ್ ಮಾಡ್ಬೇಕು, ಬಹುಶಃ ಶಿಕ್ಷಣ ಸಚಿವರಾದಿಯಾಗಿ ಕರ್ನಾಟಕ ಸರ್ಕಾರ ಇದನ್ನ ಕೇಳ್ತಾ ಇದ್ರೆ ಅವರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಹೈಯೆಸ್ಟ್ ಕಾಲ್ಸ್ ಬರ್ತಿರೋದು ಬಳ್ಳಾರಿ ಮತ್ತು ರಾಯಚೂರಿನಿಂದ. 10 ಜನ ಟೀಚರ್ಸ್ ಕಾಲ್ ಇದ್ರೆ 5 ಜನ ಕಾಲ್ಸ್ ನಮ್ಗೆ ಅಲ್ಲಿಂದಾನೇ ಬರ್ತಿದೆ. ಹೇಗಿದೆ ಅಂತಂದ್ರೆ ನಮ್ಗೆ ಬಹಳ ವಿಚಿತ್ರ ಅನಿಸ್ತಿದೆ. ನಾನು ಬಸವರಾಜ್ ಹೊರಟ್ಟಿ ಅವರು ನಮ್ಮ ಈ ಸೆಂಟರ್ಗೆ ಇಲ್ಲಿ ಬಂದು ನೋಡ್ಕೊಂಡು ಹೋಗುವಾಗ ಕೇಳಿದೆ, ಯಾಕೆ ಸರ್ ಈ ಮುಂದಾಗ ಅವ್ರು ಹೇಳ್ತಿದ್ರು ಅಲ್ಲಿನ ಅನೇಕ ಶಾಲೆಗಳಲ್ಲಿ ಸಮಸ್ಯೆ ಇದೆ, ನಮ್ ಗಮನದಲ್ಲೂ ಇದೆ ಅಂತ. ಎಲ್ಲರ ಗಮನ ಇದೆ. ಆದ್ರೆ ಯಾರು ಅದಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳೋದಿಲ್ಲ ಅನ್ನೋದಷ್ಟೇ ಬೇಜಾರು. ಬಟ್ ಸ್ಟಿಲ್ ನಾವಂತೂ ಖಂಡಿತವಾಗಿ ಪ್ರಯತ್ನ ಮಾಡ್ತಿದ್ವಿ. ಮೊದಲನೇ ಕನ್ಸೈನ್ಮೆಂಟ್ ಅದಕ್ಕೋಸ್ಕರವೇ ಬಳ್ಳಾರಿ ಮತ್ತು ರಾಯಚೂರಿಗೆ ಕಳಿಸ್ತಾ ಇದೀವಿ ಅಜಿತ್. ಬಳ್ಳಾರಿ ರಾಯಚೂರು ಅತಿ ಹೆಚ್ಚು ಕರೆಗಳು ಅಂದ್ರೆ ಸಂಬಳ ಹೆಚ್ಚು ಕಡಿಮೆ ಕಂಪ್ಲೀಟ್ ಆಗಿ ಕಟ್ ಆಗಿದೆ ಅಂತ ಅರ್ಥ. ಅವರಿಗೆ ಕೊಟ್ಟಿಲ್ಲ ಖಾಸಗಿ ಶಾಲೆಗಳ ಮಾಲೀಕರು. ಅವ್ರಿಗೆ ಇಲ್ವೇ ಇಲ್ಲ ಅಂತ ಅರ್ಥ. ಅವರಿಗೆ ಮೊದಲು ಕಡಿಮೆ ಇತ್ತು, ಈಗಂತೂ ಅನೇಕ ದಿನಗಳಿಂದಿಲ್ಲ. ತುಂಬಾ ಜನರನ್ನ ಕಳೆದ 6-7 ತಿಂಗಳಿಂದ ಕೆಲಸದಿಂದ ವಜಾನೆ ಮಾಡ್ಬಿಟ್ಟಿದ್ದಾರೆ. ನೀವು ಬರಲೇಬೇಡಿ ಇನ್ಮೇಲೆ ಅಂತ. ನಂಗೆ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಮೇಲೆ ಗೂಬೆ ಕೂರಿಸ್ಬೇಕೋ ಅಥವಾ ಇದು ಅಥವಾ ಸರ್ಕಾರ ನನ್ಗೆ ಬಹಳ ಬೇಸರ ಇದೆ ಏನು ಅಂತಂದ್ರೆ ಸರ್ಕಾರದ ಹತ್ರ ಒಂದು ಪಾಲಿಸಿನೇ ಇಲ್ಲ. ಮ್ಯಾನೇಜ್ಮೆಂಟ್ ನವರು ಎಷ್ಟು ಅವ್ರ ಹತ್ರ ಮಕ್ಕಳ ಹತ್ರ ಫೀಸ್ ವಸೂಲಿ ಮಾಡ್ಬೇಕು, ಎಷ್ಟನ್ನ ಟೀಚರ್ಗಳಿಗೆ ಕೊಡಬೇಕು, ಏನು ಪಾಲಿಸಿನೇ ಇಲ್ಲ. ಅನೇಕ ತಂದೆ ತಾಯಿಗಳು ಫೋನ್ ಮಾಡ್ತಾರೆ, ಗೊತ್ತಿಲ್ಲ ಇದು ಎಕ್ಸ್ಟೆಂಡ್ ಮಾಡ್ಬೋದೋ ಇಲ್ವೋ ನನಗೆ. ಆದ್ರೆ ಬಹಳ ದುರಂತ ಏನು ಅಂತಂದ್ರೆ ನಮ್ಮ ಮಕ್ಕಳನ್ನ ಸ್ಕೂಲ್ ಫೀಸ್ ಕಟ್ಲಿಕ್ಕೆ ಆಗ್ತಿಲ್ಲ, TC ಕೊಡಿ ಅಂದ್ರೆ ಕೊಡ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ನಾನು ಮಿನಿಸ್ಟರ್ ಸಂಬಂಧಪಟ್ಟವರಿಗೆ ಕಾಲ್ ಮಾಡಿದ್ರೆ ನಮಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅನ್ನೋಂತ ಉತ್ತರ ಬರುತ್ತೆ. ಅಂದ್ರೆ ಸರ್ಕಾರವೂ ಒಂದು ಕ್ವೆಶ್ಚನ್ ಮಾರ್ಕ್ ನಲ್ಲಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದ ಸ್ಥಿತಿ. ಶಿಕ್ಷಣ ಕ್ಷೇತ್ರ ಮಾತ್ರ ಈ ಪ್ಯಾಂಡಮಿಕ್ ಅಲ್ಲಿ ತುಂಬಾ ಅಯೋಮಯ ಸ್ಥಿತಿಗೆ ಹೋಗಿದೆ. ಒಂದ್ ಕಡೆ ಟೀಚರ್ ಸಂಕಟದಲ್ಲಿದ್ದಾರೆ, ಮಕ್ಕಳು ಸಂಕಟದಲ್ಲಿದ್ದಾರೆ, ಪೇರೆಂಟ್ಸ್ ಸಂಕಟದಲ್ಲಿದ್ದಾರೆ, ಒಬ್ರು ಕೂಡ ಖುಷಿಯಾಗಿದ್ದಾರೆ ಅಂತ ನನಗೆ ಈ ವಿಚಾರದಲ್ಲಿ ಅನ್ನಿಸ್ತಿಲ್ಲ ಅಜಿತ್. ಬಹುಶಃ ದಾನಿಗಳ ದೊಡ್ಡ ಮಟ್ಟದ ಸಹಕಾರ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಸಕ್ಸಸ್ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ಸುತ್ತೆ ನನಗೆ. ಐ ಮೀನ್ ದ ಕೈಂಡ್ ಆಫ್ ಕಾಂಟ್ಯಾಕ್ಟ್ಸ್ ಯು ಹ್ಯಾವ್ ಗಾಟ್. ಬಹುಶಃ ಕೇಳಿದ್ರೆ ದಾನಿಗಳ ಕೈ ಬಿಚ್ಚಿ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಇದು ಅಪಾತ್ರ ದಾನ ಅಲ್ಲ ಅನ್ನೋದು ಖಚಿತವಾಗಿರುತ್ತೆ. ಯಾರಿಗೆ ತಲುಪಬೇಕೋ ಸರಿಯಾಗಿ ತಲುಪುತ್ತಿದ್ದು ಅಂತ. ಅಜಿತ್, ಡೇ 1 ಅಲ್ಲಿ ಇದನ್ನ ಕಾಂಕ್ರೀಟ್ ಐಡಿಯಾ ಮಾಡ್ಕೊಂಡಾಗ ನಾವ್ ಆಕ್ಚುಲಿ ಮಿಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆರಂಭದಲ್ಲಿ ನಾವೆಲ್ಲ ಕೂತ್ಕೊಂಡು ಒಂದು 10,000 ಕಿಟ್ ಮಾಡೋಣ, 10,000 ಕಿಟ್ ಆದ್ರೆ 10 ಲಕ್ಷ ಆಗ್ಬೋದು ಅಂತ. ಆಮೇಲೆ ನಮ್ಗೆ ಗೊತ್ತಿದ್ದು 1 ಕೋಟಿ ಪ್ರಾಜೆಕ್ಟ್ ಅಂತ. ಬಟ್ ನಾವು ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ. ಆದ್ರೆ ಎಷ್ಟು ಚೆನ್ನಾಗಿ ದಾನಿಗಳ ನೆರವು ಹರಿದು ಬಂದಿದೆ ಅಂತಂದ್ರೆ ಇಡೀ ಪ್ರಾಜೆಕ್ಟ್ ನಲ್ಲಿ ನಮ್ಗೆ A to Z, ಹುಬ್ಬಳ್ಳಿನಲ್ಲಂತೂ ನಾನು ಹುಬ್ಬಳ್ಳಿನ ಸ್ಮರಿಸ್ಕೊಳ್ಬೇಕು. ಯಾಕೆಂತಂದ್ರೆ ಪ್ರತಿಯೊಂದು ಕಾಸ್ಟ್ ಅನ್ನು ಕಟ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿನ ಪ್ರತಿಯೊಬ್ಬರು ಕೂಡ, ಇಲ್ಲಿನ ಉದ್ಯಮಿಗಳಿಂದ ಹಿಡಿದು ಪ್ರತಿಯೊಬ್ಬರು ಎಷ್ಟು ಕಾಸ್ಟ್ ಕಟ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ ಅಂದ್ರೆ ಈ ಕಿಟ್ ನಾವು ಬೆಂಗಳೂರಲ್ಲಿ ಮಾಡಿದ್ರೆ ನಮ್ಗಿದು ಇದಕ್ಕಿಂತ 1.5 ಟೈಮ್ ಜಾಸ್ತಿ ಆಗ್ತಿತ್ತು. ಅಷ್ಟು ಕಡಿಮೆ ಮಾಡ್ಲಿಕ್ಕೆ ನಮ್ಮ ಹತ್ರ ಇಲ್ಲಿ ಸಾಧ್ಯವಾಗಿದೆ. ಅಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡಿ ಪ್ರತಿಯೊಂದನ್ನು ಕಡಿಮೆ ಮಾಡಿ ಇಲ್ಲಿಗೆ ಅವರೂ ಕೂಡ ಬಂದು ಇದಕ್ಕೆ ನಮ್ಗೆ ಹೆಲ್ಪ್ ಮಾಡಿ ಒಂಥರ ಅಮೇಸಿಂಗ್ಲಿ ದ ಹೆಲ್ಪ್ ಮತ್ತು ಸಹಾಯ ಮಾಡಿದವರು ಎಲ್ಲರೂ ಕೂಡ. ಇನ್ಫ್ಯಾಕ್ಟ್ ನಮ್ಮ ಟ್ರಸ್ಟ್ ನಲ್ಲಿದ್ದ ಅಷ್ಟು ದುಡ್ಡನ್ನ ನಾವು ಇದಕ್ಕೆ ಹಾಕಿದ್ವಿ. ಸಹಾಯ ಮಾಡಿದವರು ಕೂಡ ತುಂಬಾ ಪ್ರೀತಿಯಿಂದ ಕೇಳಿದವರು ಕೂಡ
ನಾವು ಈ ತರದ ಅಮೌಂಟ್ ಅನ್ನು ಯಾವತ್ತು ಕೇಳಿಯೂ ಗೊತ್ತಿರ್ಲಿಲ್ಲ ನಮ್ಗೆ. ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಕೂಡ ಪ್ರೀತಿಯಿಂದ ಕೊಟ್ಟು ಈ ಕೆಲಸ ಮಾಡಿ ಅಂತ ಒಂದು ಸಮಾಜ ಇಟ್ಟಿರುವಂತ ವಿಶ್ವಾಸ, ಸಮಾಜಕ್ಕೆ ಮುಟ್ಟಿಸುವಂತ ನಮ್ಮ ಜವಾಬ್ದಾರಿ ತುಂಬಾ ಜಾಸ್ತಿ ಆಗಿದೆ ಅಂತ ಈ ಹೊತ್ತಲ್ಲಿ ಅನ್ಸುತ್ತೆ ನಾನು. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಎರಡೂ ಕೂಡ ತಮಗೆ. ನಿಮ್ಮ ಹುಡುಗರು ಕೆಲಸ ಮಾಡ್ತಾರೆ ಅದು ನೋಡ್ತಾ ಇದ್ದೇನ್ರಿ. ಯು ಆರ್ ಲಕ್ಕಿ ಟು ಹ್ಯಾವ್ ಸಚ್ ಅ ವಂಡರ್ಫುಲ್ ಟೀಮ್. ಎಷ್ಟು ಉತ್ಸಾಹ ಏನ್ ಕಥೆ ಅವ್ರದ್ದು. ಆಲ್ ದ ಕ್ರೆಡಿಟ್ಸ್ ಗೋಸ್ ಟು ದೆಮ್. ನೀವು ಈಗ ಬಂದು ನೋಡಿದ್ರು ಕೂಡ ಅದೇ ಉತ್ಸಾಹ ಇದೆ. ಈ ಟೈಮಲ್ಲಿ ನಾನು ನಿಮ್ ಜೊತೆ ಮಾತನಾಡ್ತಿರುವಾಗ ಆ ಕನ್ಸೈನ್ಮೆಂಟ್ ಅನ್ನು ಲೋಡ್ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದೀವಿ. ಅದೇ ಉತ್ಸಾಹ ನೋಡ್ಲಿಕ್ಕೆ ಸಿಗುತ್ತೆ. ಆಸ್ ಯು ಸೆಡ್, ಬ್ಲೆಸ್ಡ್ ಟು ಹ್ಯಾವ್ ಸಚ್ ಎ ಟೀಮ್ ಅಂಡ್ ಥ್ಯಾಂಕ್ಫುಲ್ ಟು ದೋಸ್ ವಾಲಂಟಿಯರ್ಸ್. ಅವರುಗಳ ಹೆಲ್ಪ್ ಇಲ್ಲದೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಮತ್ತು ನಾನು ಇದನ್ನ ನೋಟ್ ಮಾಡ್ಬೇಕು, ಈ ವಾಲಂಟಿಯರ್ಸ್ ನಲ್ಲಿ ನಮ್ಗೆ ಮೈಸೂರಿನಿಂದ ವಾಲಂಟಿಯರ್ಸ್ ಬಂದಿದ್ದಾರೆ, ಉತ್ತರ ಕನ್ನಡದಿಂದ ಬಂದಿದ್ದಾರೆ, ಹಾವೇರಿಯಿಂದ ಇದ್ದಾರೆ, ಬೆಳಗಾವಿಯಿಂದ ಇದ್ದಾರೆ. ಬರೀ ಧಾರವಾಡದ ವಾಲಂಟಿಯರ್ಸ್ ಅಲ್ಲ, ರಾಜ್ಯದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಬೇರೆ ವಾಲಂಟಿಯರ್ಸ್ ಮಾಡ್ಬಿಡೋದು ಸುಲಭ, ಆದ್ರೆ ನಮ್ಮ ವಾಲಂಟಿಯರ್ಸ್ ಪ್ರತಿ ಪ್ಯಾಕೆಟ್ ಅನ್ನು ಅವರೇ ಪ್ರೀತಿಯಿಂದ ಜೋಡಿಸೋದ್ರಿಂದ ಒಂದು ಫುಡ್ ಪ್ಯಾಕೆಟ್ ಅನ್ನು, ರೇಷನ್ ಕಿಟ್ ಅನ್ನು ಕೂಡ ವೇಸ್ಟ್ ಆಗದಂತೆ ಅವ್ರು ಕೊಡ್ತಾರೆ. ಯಾಕೆ ಅಂತಂದ್ರೆ ನಮ್ ಬೆವರಿನ ಇದರಲ್ಲಿ ಅಂತ ಗೊತ್ತಿರೋದ್ರಿಂದ ನಾವು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಇದನ್ನ ಜೋಡಿಸ್ಕೊಡ್ತಾ ಇದ್ದೀವಿ. ಅದೇ ಪ್ರೀತಿಯಿಂದ ಟೀಚರ್ಸ್ ಸ್ವೀಕಾರ ಮಾಡ್ಬೇಕು ಅಂತ. ಜಸ್ಟ್ ಐ ಹ್ಯಾಡ್ ಒನ್ ಪಾಯಿಂಟ್ ಅಜಿತ್, ಪರ್ಮಿಷನ್. ಏನಂತಂದ್ರೆ ಎಲ್ಲ ಟೀಚರ್ಸ್ ಗಳಿಗೂ ಒಂದು ಪುಸ್ತಕ ಮತ್ತು ಒಂದು ಲೆಟರ್ ಇದರಲ್ಲಿ ಇಡ್ತಾ ಇದ್ದೀವಿ. ಆ ಲೆಟರ್ ಹೇಳ್ಕೊಟ್ಟಿದ್ದೀವಿ ಟೀಚರ್ಸ್ ಗಳಿಗೆ. ಇದು ಯಾವ್ದು ನಾವು ನಿಮ್ಗೆ ಬಿಟ್ಟಿ ಕೊಡ್ತಾ ಇರೋದು, ಉಚಿತವಾಗಿ ಕೊಡ್ತಾ ಇರುವಂತ ಕೊಡುಗೆನೋ ದಾನನೋ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. 3ನೇ ಅಲೆ ಅದು ಮಕ್ಕಳಿಗೆ ಬರುತ್ತೆ ಅಂತ ನಾವೆಲ್ಲರೂ ಊಹಿಸ್ತಾ ಇದ್ದೀವಿ. ಹೀಗಾಗಿ ನಾವು ಮುಂದಿನ ಹಂತದಲ್ಲಿ ಮಕ್ಕಳು ಯಾವ ತರದ ಪ್ರಾಣಾಯಾಮ ಮಾಡಬೇಕು, ಇದನ್ನ ಈ ಪ್ಯಾಂಡಮಿಕ್ ಎದುರಿಸಲಿಕ್ಕೆ ಅವ್ರು ತೆಗೆದುಕೊಳ್ಬೇಕಾಗಿರುವಂತ ಕೇರ್ ಎಂತದ್ದು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಎನರ್ಜಿ ಬೂಸ್ಟರ್ಸ್ ಅಥವಾ ಅವರಿಗೆ ಇಮ್ಯುನಿಟಿ ಬೂಸ್ಟರ್ಸ್ ಆಗಿ ನಾವ್ ಏನ್ ಕೊಡಬೇಕು ಅನ್ನೋದನ್ನೆಲ್ಲ ಪಟ್ಟಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಇವರು ಸಿಇಒಗಳಾಗಿ ವರ್ಕ್ ಮಾಡ್ತಾರೆ ಅಂತ ನಾವು ನಂಬಿದೀವಿ. ಒಬ್ಬ ಟೀಚರ್ 30 ಮಕ್ಕಳಿಗೆ ರೀಚ್ ಆಗ್ತಾರೆ ಅಂತಂದ್ರೆ ಕರ್ನಾಟಕದ 1.5 ಲಕ್ಷ ಮಕ್ಕಳಿಗೆ 3ನೇ ಅಲೆ ತಾಕದಂತೆ ನಾವು ತಡೆಯುವಂತ ಪ್ರಯತ್ನವನ್ನ, ಮಿನಿಮಮ್ 1.5 ಲಕ್ಷ ಮಕ್ಕಳನ್ನ ನಾವು ಈ 3ನೇ ಅಲೆ ತಾಕದಂತೆ ತಡೆಯುವಂತ ಪ್ರಯತ್ನವನ್ನ ಇದ್ರ ಜೊತೆಗೆ ಜೋಡಿಸ್ಕೊಂಡಿದ್ದೀವಿ. ಆ ಲೆಟರ್ ಅವರಿಗೆ ಕೊಡ್ತಿದೀವಿ. ಹೋಪ್ ನಾವು ಥರ್ಡ್ ವೇವ್. ಆಕ್ಚುಲಿ ದಿಸ್ ಇಸ್ ಅ ವಂಡರ್ಫುಲ್ ಥಾಟ್. 3ನೇ ಅಲೆಯನ್ನ ತಡೆಯೋದಕ್ಕೆ ವೈದ್ಯರನ್ನ ಹೆಂಗ್ ಸಿದ್ಧಪಡಿಸಬೇಕು, ಹಾಸ್ಪಿಟಲ್ಗಳನ್ನ ಹೆಂಗ್ ಸಿದ್ಧಪಡಿಸಬೇಕು ಅಂತ ಮಾತಾಡ್ತಾ ಇದ್ದೀವಿ. ಸಿದ್ಧಗೊಳ್ಳಬೇಕಾದಂಥವ್ರು ಪೇರೆಂಟ್ಸು ಮತ್ತು ಟೀಚರ್ಸು. ದಿಸ್ ಇಸ್ ಅ ವಂಡರ್ಫುಲ್ ಥಾಟ್. ಅದರ ಜೊತೆಗೆ ಈ ಮುಳುಗ್ತಾ ಇರೋನಿಗೆ ಹುಲ್ಲು ಕಡ್ಡಿ ಕೂಡ ಆಸರೆ ಅಂತೆ. ಕೊರೋನಾ ಮುಗಿದ ಮೇಲೆ ಇಂಥ ಫುಡ್ ಕಿಟ್ಟು ಅವರಿಗೆ ತುಂಬ ಚಿಕ್ಕದು ಅನ್ನಿಸ್ಬೋದು, ಆದರೆ ಈ ಟೈಮ್ನಲ್ಲಿ ಏನು ಕೊಡ್ತೀವಲ್ಲ, ತುಂಬ ಅವಶ್ಯಕತೆ ಇದ್ದಾಗ ನಮಗೆ ಏನು ಸಿಗುತ್ತಲ್ಲ ಅದು ಬಹಳ ಮುಖ್ಯವಾದಂಥದ್ದು. ನೀವು ಕೊಟ್ಟಂಥ ಫುಡ್ ಕಿಟ್ನಲ್ಲಿ ಅವರಿಗೆ 1 ತಿಂಗಳಿಗಾಗುತ್ತೋ 2 ತಿಂಗಳಿಗಾಗುತ್ತೋ ದಟ್ ಈಸ್ ಸೆಕೆಂಡ್ರಿ. ಅತ್ಯಂತ ಅವಶ್ಯಕತೆ ಇದ್ದಾಗ ನಮಗೆ ಏನು ಸಿಕ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಶಿಕ್ಷಕ ವರ್ಗದ ಪರವಾಗಿ ಧನ್ಯವಾದಗಳು ಮತ್ತು ಕರ್ನಾಟಕದ ಪರವಾಗಿ ತಮಗೆ ಅಭಿನಂದನೆಗಳು ಚಕ್ರವರ್ತಿ ಅವರ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. 22,000 ಫುಡ್ ಕಿಟ್ಗಳನ್ನು ರೆಡಿ ಮಾಡಿ ಹಂಚುವ ಗುರಿಯೊಂದಿಗೆ ಹೊರಟಿದೆ ಯುವ ಬ್ರಿಗೇಡ್. ಈಗಾಗಲೇ 8,000 ಫುಡ್ ಕಿಟ್ಗಳು ತಯಾರಾಗಿವೆ. ಚಕ್ರವರ್ತಿ ಅವರು ಹೇಳ್ತಾ ಇದ್ರು, ಬಂದಿರುವಂಥ ಕರೆಗಳು ಅವರು ನಂಬರ್ ಕೊಟ್ಟು ಖಾಸಗಿ ಶಾಲಾ ಶಿಕ್ಷಕರು ತೊಂದರೆಯಲ್ಲಿರುವಂಥವ್ರು ಫುಡ್ ಕಿಟ್ ಯಾರಿಗೆ ಬೇಕೋ ಅವರು ಫೋನ್ ಮಾಡಿ ಅಂತಂದರೆ 10 ಕರೆಗಳ ಬಂದರೆ ಅದರಲ್ಲಿ 5 ರಾಯಚೂರು ಮತ್ತು ಬಳ್ಳಾರಿಯಿಂದ ಅಂತಂದರೆ ಸಂಬಳ ಆಗಿಲ್ಲ, ಅವ್ರಿಗೆ ಸಂಬಳ ಕೊಟ್ಟಿಲ್ಲ, ಸಿಕ್ಕಿಲ್ಲ. ಶಿಕ್ಷಕ ವರ್ಗ ಎಂಥದ್ದು ಅಂದರೆ ಇದುವರೆಗೂ ಯಾರ ಹತ್ರನೂ ಬಾಯಿ ಬಿಟ್ಟು ಕೇಳಿ ಗೊತ್ತಿರದಂಥ ವರ್ಗ, ಅದು ಕೈ ಒಡ್ಡಿದಂಥ ವರ್ಗ ಅಲ್ಲ ಅದು. ಅಂಥವರಿಗೆ ಇಂಥ ಫುಡ್ ಕಿಟ್ಗಳನ್ನು ತಲುಪಿಸೋದು, ಚಕ್ರವರ್ತಿ ಅವರು ಸರಿಯಾಗಿ ಹೇಳಿದ್ರು, ಅದನ್ನು ನಾವೇನೋ ನಿಮಗೆ ಉಪಕಾರ ಮಾಡ್ತಿದ್ದೀವಿ, ದಾನ ಮಾಡ್ತಿದ್ದೀವಿ, ಕೊಡುಗೆ ಕೊಡ್ತಿದ್ದೀವಿ ಅಂತಲ್ಲ. ಈ ಸಮಾಜಕ್ಕೆ ಈಗಾಗಲೇ ಶಿಕ್ಷಕ ವರ್ಗ ಕೊಟ್ಟಿರುವಂಥ ಕೊಡುಗೆ ತುಂಬ ದೊಡ್ಡದಿದೆ. ಅದಕ್ಕೆ ಒಂದು ಸಣ್ಣ ಋಣ ಸಂದಾಯ ಅಷ್ಟೇ. ಆ ಭಾವನೆಯೊಂದಿಗೆ ಫುಡ್ ಕಿಟ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಭಾವನೆಯೊಂದಿಗೆ ಫುಡ್ ಕಿಟ್ಗಳನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ತಲುಪಿಸ್ತಾ ಇದ್ದಾರೆ. ಶಿಕ್ಷಕ ವರ್ಗ ಇದನ್ನು ಒಪ್ಪಿಸ್ಕೊಳ್ಬೇಕು ಅಂತ ನಾವು ಕೈ ಮುಗಿದು ಕೇಳ್ಕೋಬಹುದು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.